ವೀಕ್ಷಕರೇ, ನನ್ನ ಹೆಸರು ಭಾನುಮೋಹನ್ ಅಂತೇಳಿ ಪರಿಸರವಾದಿ. ನಾನು ನಿಮಗೆ ಒಂದು ವಿಚಾರನ ಹೇಳಕ್ಕೆ ಬರ್ತೀನಿ. ನಮ್ಮ ಮೈಸೂರಿನ ಭೂಮಾಪನ ಇಲಾಖೆಯಿಂದ ನಮಗೊಂದು ಮ್ಯಾಪ್ ಸಿಕ್ಕಿದೆ. ಆ ಮ್ಯಾಪಲ್ಲಿ ನೋಡಿದಾಗ ಸರಸ್ವತಿಪುರಂದು ಒಂದು ಮ್ಯಾಪ್ ಸಿಕ್ಕಿದೆ. ಆ ಸರಸ್ವತಿಪುರಂನಲ್ಲಿ ಈಜುಕೊಳದ ರಸ್ತೆ, ಚಂದನವನ ಮತ್ತು ಪಕ್ಕದಲ್ಲೇ ಕುಕ್ರಳ್ಳಿ ಕೆರೆ, ಈ ಒಂದು ಪ್ರಸಿದ್ಧಿಯಾಗಿರುವಂಥ ಒಂದು ಸ್ಥಳದ ಮಧ್ಯದಲ್ಲಿ ಲಾಲ್ಬಾಗ್ ಅಂತ ಹೇಳ್ತಿದ್ದಾರೆ. ಇದನ್ನು ಗುರುತಿಸಿದ್ದಾರೆ ಲಾಲ್ಬಾಗ್ ಅಂತೇಳಿ. ನಾವು ಇಲ್ಲಿ ಬಂದು ಸುತ್ತ ನೋಡಿದಾಗ ಇಲ್ಲಿ 2 ಕಲ್ಯಾಣಿ ಕೂಡ ಇದೆ. ನೀವು ನೋಡ್ತಾ ಇದ್ದೀರಾ, ಈ ಕಲ್ಯಾಣಿ ತುಂಬ ಕಸ ಕಡ್ಡಿಗಳಿಂದ ತುಂಬಿ ಗಬ್ಬು ನಾರ್ತಾ ಇದೆ. ಹೇಳಬೇಕು ಅಂತ ಹೇಳಿದ್ರೆ, ಯಾಕೆ ಅಧಿಕಾರಿಗಳು ಯಾರ ಗಮನಕ್ಕೂ ಬಂದಿಲ್ವ ಇದನ್ನು ಸ್ವಚ್ಛಗೊಳಿಸ್ಬೇಕು ಅಂತೇಳಿ? ಸರ್ಕಾರ ಒಂದು ಕಡೆ ಕೆರೆನ ಬಾವಿನ ಹೂಳೆತ್ತಿ ಪರಿಸರ ಉಳಿಸಿ ಅಂತ ಹೇಳ್ತಾ ಇದೆ, ಆದರೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಏನು ಮಾಡ್ತಾ ಇದ್ದಾರೆ? ಇಲ್ಲಿ ನೋಡಿದ್ರೆ, ಸುತ್ತಮುತ್ತ ನೋಡಿದ್ರೆ ಕೆಲವು ಬಿಲ್ಡಿಂಗ್ಗಳು ತಲೆ ಎದ್ದು ನಿಂತಿದೆ. ಆದರೆ ಇಲ್ಲಿ ಚಂದನವನ ನರ್ಸರಿಲಿ ಅವರು ಒಂದು ನರ್ಸರಿ ಮಾಡಿಕೊಂಡು ಗಿಡಗಳನ್ನ ಬೆಳ್ಕೊಂಡಿದ್ದಾರೆ. ಆದರೆ ಈ ಕಲ್ಯಾಣಿ ಮಾತ್ರ ನೋಡಿದ್ರೆ ಫುಲ್ ಪ್ಲಾಸ್ಟಿಕ್ಕಿಂದ, ಬಾಟ್ಲಿಂದ, ಕಸ ಕಡ್ಡಿಗಳಿಂದ ತುಂಬಿಕೊಂಡಿದೆ. 2 ಕಲ್ಯಾಣಿನೂ ಕೂಡ ಯಾವುದೇ ರೀತಿಯಾದ ಒಂದು ಸ್ವಚ್ಛಂದ ಕಾಣ್ತಿಲ್ಲ. ಮತ್ತು ಈ ಕಲ್ಯಾಣಿ ಸುತ್ತ ತುಂಬ ಸುಂದರವಾದ ಪರಿಸರ ಇದೆ, ತುಂಬ ಮರಗಳಿದೆ. ಮತ್ತು ಈ ಮರಗಳಿಗೆ ತುಂಬ ಹಕ್ಕಿ ಪಕ್ಷಿಗಳು ಬಂದು ಕೂರ್ತಿದ್ದಾವೆ. ಯಾಕೆ ಅಧಿಕಾರಿಗಳು ಇದನ್ನು ಉಳಿಸ್ಕೊಳ್ಳೋ ಒಂದು ಜವಾಬ್ದಾರಿನ ತಗೊಂಡಿಲ್ಲ? ಅಧಿಕಾರಿಗಳು ಇದಕ್ಕೆ ಯಾಕೆ ಇದರಲ್ಲಿ ಅವರು ಶಾಮೀಲಾಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವು ಈ ಲಾಲ್ಬಾಗ್ ಅನ್ನೋದನ್ನು ಮೈಸೂರಲ್ಲಿ ನಾವು ಕೇಳ್ಪಟ್ಟಿದ್ದೀವಿ. ಬೆಂಗಳೂರಲ್ಲೂ ಇದೆ, ಮೈಸೂರಲ್ಲೂ ಕೂಡ ಒಂದು ಲಾಲ್ಬಾಗ್ನ ಇದನ್ನು ಸುಂದರವಾದ ಒಂದು ತಾಣ ಮಾಡಿದ್ರೆ ಒಂದು ಹಸಿರು ಉಳಿಯುತ್ತೆ, ಪಕ್ಷಿಗಳಿಗೂ ಅನುಕೂಲ ಆಗುತ್ತೆ ಅಂತ, ಮತ್ತು ಕಲ್ಯಾಣಿ ಕೂಡ ಉಳಿಸ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಮೈಸೂರಿನ ಪ್ರವಾಸಿಗಳು ಪ್ರತಿಯೊಬ್ಬರು ಬಂದು ಇದನ್ನು ನೋಡಿದರೆ ನಿಮಗೆ ಇದರ ಅನುಭವ ಗೊತ್ತಾಗುತ್ತೆ. ಸಂಜೆ ಟೈಮಲ್ಲಿ ಬಂದರೆ ಇಲ್ಲಿ ಸುಮಾರು ಪಕ್ಷಿಗಳು ಬಂದು ಕೂತು ಕಿವಿಗೆ ಇಂಪಾದ ಶಬ್ದ ಕೇಳಿಸುತ್ತೆ. ನೀವು ಇದನ್ನು ಅನುಭವಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.